ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾಗಿರುವ ಡಾ. ಅಮೃತ ಸೋಮೇಶ್ವರ. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ. ಗಣನಾಥ ಎಕ್ಕಾರ್. ಪ್ರಿಯ ಕೇಳುಗರೆ, ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಜೀವನದ ಅನುಭವಗಳನ್ನು ಮೆಲುಕು ಹಾಕುವ ಸುಸಂದರ್ಭ ಇಂದಿನ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ. ಬನ್ನಿ, ಅಮೃತರ ಬದುಕಿನ ಬಿಂದು ಬಿಂದುಗಳನ್ನು ಮನದೊಳಗೆ ತುಂಬಿಕೊಳ್ಳೋಣ. ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರೇ, ಈಗ ತಮ್ಮ ಕವನಗಳಲ್ಲಿ ತಮಗೆ ಇಷ್ಟವಾದಂತಹ ಕೆಲವು ಕವನದ ಸಾಲುಗಳು ಅಥವಾ ಕೆಲವು ಕವನದ ಉಲ್ಲೇಖಗಳನ್ನು ಮಾಡಿದರೆ ಒಳ್ಳೆಯದು ಅಂತ ಅನಿಸ್ತದೆ. ಪಕ್ಕನೆ ಹೇಳಿದಲ್ಲ, ಆದರೂ ಒಂದು ಕವನ ನನಗೆ ಮಾತ್ರ ಅಲ್ಲ, ನಮ್ಮ ಸ್ನೇಹಿತರಿಗೆ ಕೆಲವರಿಗೆ ಕೂಡ ಇಷ್ಟ ಆಗಿದೆ. ಎನ್ನ ದೇವರ ಗುಡಿ ಅಂತ. ಎನ್ನ ದೇವರ ಗುಡಿಗೆ ಮುಚ್ಚು ಕದಗಳೇ ಇಲ್ಲ, ನಿಚ್ಚ ತೆರೆದಿರುವಂಥ ಮುಕ್ತದ್ವಾರ ಅಂಥದ್ದು ಆರಂಭ ಆಗ್ತದೆ. ಅಂದರೆ ನಾನು ಕಲ್ಪಿಸಿದ, ನಾನು ಮನಸ್ಸಿನಲ್ಲಿ ಆರಾಧಿಸುವಂಥ ದೇವರು, ಅದರ ಸ್ವರೂಪ, ಅದರ ಆರಾಧನೆಯ ಕ್ರಮ. ಅದಕ್ಕೆ ಗರ್ಭಗುಡಿಗೆ ಬಾಗಿಲು ಅಂತ ಇಲ್ಲ, ಯಾವಾಗಲೂ ತೆರೆದೇ ಇರ್ತದೆ. ಮತ್ತು ಆ ದೇವರು ಗಂಡು ಅಂದರೆ ಗಂಡು, ಹೆಣ್ಣು ಎಂದರೆ ಗಂಡು, ಅದಕ್ಕೆ ಲಿಂಗಭೇದ ಇಲ್ಲ, ಅಸಮಾನತೆ ಇಲ್ಲ, ಮತ್ತು ಅಸ್ಪೃಶ್ಯತೆ ಇಲ್ಲ. ಓ ಅಲ್ಲಿ ನಿಲ್ಲೆಂಬ ಆ ರೀತಿಯ ಸೊಲ್ಲು ಇಲ್ಲಿಲ್ಲ. ಇದರ ಅಂಗಣಕ್ಕೆ ಅಲ್ಲಿ ಬರಬಾರ್ದು, ಹೋಗಬಾರ್ದು, ವಿಧಿ ನಿಷೇಧಗಳು ಹಾಗಿಲ್ಲ. ಎಲ್ಲರೂ ಇಲ್ಲಿ ಈ ದೇವರನ್ನು ದರ್ಶಿಸುವುದಕ್ಕೆ, ಅವನ ಆಶೀರ್ವಾದವನ್ನು ಸಂಗ್ರಹಿಸುವುದಕ್ಕೆ ಬಾಧ್ಯರೇ ಇದ್ದಾರೆ ಅಂತ. ಅದು ನಾನು ನನ್ನಷ್ಟಕ್ಕೆ ಇಷ್ಟಪಡುವಂಥ ರಚನೆಗಳಲ್ಲಿ ಅದು ಒಂದು. ಮತ್ತೊಂದು, ಮುಸುಕು ತೆಗೆದೆಸೆ ನಸುಕು ಹರಿದಿದೆ ಮಸಗುತ್ತಿದೆ ಮುನ್ನೆ ಹೆಸರು ಅಂತ. ಅದು ತುಳುವಿನಲ್ಲಿ ನಾನು ಮುಸುಕು ತೆತ್ತದ ದಕ್ ಮೂಡೈ ನೇಸರುದಿಸಿ ಬರ್ಪೆ ಅಂತ ಬರ್ತದೆ. ನನ್ನ ಅನೇಕ ರಚನೆಗಳನ್ನು ನಾನೇ ತುಳುವಿಗೆ ಅಥವಾ ತುಳುವಿಂದ ಕನ್ನಡಕ್ಕೆ ಭಾಷಾಂತರಿಸಿದ್ದು ಉಂಟು. ಅಂದರೆ ಜಗತ್ತು ಎಚ್ಚೆತ್ತುಕೊಂಡಿರುವಾಗ ನೀನ್ಯಾಕೆ ಮಲ್ಕೊಂಡಿರ್ತಿ ಅಂತ ನನಗೆ ನಾನು ಹೇಳಿಕೊಂಡ ಹಾಗೆ. ಮುಸುಕು ದೆತ್ತದ ದಕ್ ಮೂಡೈ ದೇವರು ಉದಿತದ ಬರ್ಪೇರು, ಲೋಕನೇ ಮೇಯ್ಮೂರಿ ಕಳೆಯದು ಮೆಲ್ಲನಾಪುಡ ಎಚ್ಚರ್. ಅದರಲ್ಲಿ ಮುಂದೆ ನಿನ್ನೆಯ ದುಸ್ವಪ್ನಗಳನ್ನು ಅದನ್ನು ಮರೆತು ಬಿಡು, ನಿನ್ನೆಗೇ ಸೇರಿ ಹೋಗಿದೆ, ಇಂದು ಬೆಳಗಿದ ಕಂಡೆಯ, ಇವತ್ತು ನಮ್ಮ ದಿನ. ಇವತ್ತು ನಾವು ಕ್ರಿಯಾಶಾಲಿಗಳಾಗಿ ಆಸಕ್ತಿಯುತವರಾಗಿ ಜೀವನವನ್ನು ಸ್ಫೂರ್ತಿಯಿಂದ ಬರಮಾಡಿಕೊಂಡು ನಾವು ಬದುಕಬೇಕು ಎನ್ನುವಂಥ ಆಶಯವುಳ್ಳಂಥ ರಚನೆ. ಆ ರೀತಿ ಸರ್, ಈಗ ತಾವು ಹೃದಯ ವಚನಗಳು ಅಂತ ಬಹಳ ಇಷ್ಟಪಟ್ಟಂತಹ ಕೃತಿಗಳಲ್ಲಿ ಒಂದು ಅದು ಕೂಡ ಪತ್ರ ಬರೆದದ್ದು. ಸರ್, ಆ ವಚನಗಳನ್ನು, ಹೃದಯ ವಚನಗಳನ್ನು ಬರೆಯುವುದಕ್ಕೆ ಬಹುಶಃ ನಮ್ಮ 12ನೇ ಶತಮಾನದ ವಚನಕಾರರ ಪ್ರಭಾವ ಇದೆಯೇ? ಬಹುಶಃ ಆ ಹಿನ್ನೆಲೆಯಲ್ಲಿ ಸೈದ್ಧಾಂತಿಕವಾಗಿರ್ಬೋದು, ರೂಪದ ದೃಷ್ಟಿಯಲ್ಲಿರ್ಬೋದು, ಹೃದಯ ವಚನಗಳ ಹುಟ್ಟಿನ ಹಿನ್ನೆಲೆ ಏನು ಅಂತ. ಒಂದು, ನೀವು ಹೇಳಿದಾಗೆ ವಚನ ಸಾಹಿತ್ಯ ಎನ್ನುವಂಥದ್ದು ಒಂದು ಕಾಲದ ಒಂದು ಪ್ರಭಾವಿ ಸಾಹಿತ್ಯ. ಅದು ವಚನ ಸಾಹಿತ್ಯ, ಶರಣ ಸಾಹಿತ್ಯ, ವಚನ ಸಾಹಿತ್ಯ. ಯಾಕಂದರೆ ಯಾವುದೇ ವಿಚಾರಗಳನ್ನು ನಿಸ್ಸಂದಿಗ್ಧವಾಗಿ ಮನಸ್ಸಿಗೆ ನಾಟುವಂತೆ ಹೇಳುವಂಥ ಇದರಲ್ಲಿ ಈ ವಚನಗಳು ಬಹಳ ಮುಖ್ಯ. ಅದರಲ್ಲಿ ಬಹಳಷ್ಟು ನಿಗೂಢವಾದಂಥ ರೀತಿಯಲ್ಲಿ ಹೇಳುವಂಥದ್ದು ಅಲ್ಲ, ನೇರವಾಗಿ ಹೇಳುವಂಥದ್ದು. ಮತ್ತು ಹೃದಯ ವಚನಗಳು ಎಂಬ ಹೆಸರಿನಲ್ಲಿ ನಾನು ಬರೀಲಿಕ್ಕೆ ಕಾರಣ, ಅದು ನನಗೆ ಹೃದಯ ಸಂಬಂಧಿಯ ಅಂತ ಸ್ವಲ್ಪ ತೊಂದರೆ ಉಂಟಾಗಿತ್ತು ಒಂದು ಕಾಲದಲ್ಲಿ. ತೀವ್ರತರವಾದಂಥ ಹೃದಯದ ಬೇನೆ ನನ್ನನ್ನು ಕಾಡಿದಾಗ ಒಂದು 10-15 ದಿವಸ ನಾನು ಆಸ್ಪತ್ರೆಯಲ್ಲಿ ಕೂಡ ಮಲ್ಕೊಳ್ಬೇಕಾಗಿ ಬಂತು. ಆ ಕಾಲದಲ್ಲಿ ಮನಸ್ಸು ಸುಮ್ಮನೆ ಮಲ್ಕೊಳ್ಳುವಾಗ ಏನೇನೋ ಚಿಂತಿಸ್ತಾ ಇರ್ತದೆ, ಏನೇನೋ ಚಿಂತಿಸ್ತಾರೆ. ಅಲ್ಲ, ಹೃದಯದ ಕಾಯಿಲೆ ಅಂತ ಆಗುವಾಗ
ಅಲ್ಲಿ ಒಂದು ರೀತಿಯಲ್ಲಿ ಜೀವನ ಮರಣದ ಒಂದು ಹೊಯ್ದಾಟ ಇದೆಲ್ಲವೂ ಇರ್ತದೆ. ಆದ್ದರಿಂದ ಹೃದಯ ಕೇಂದ್ರಿತವಾಗಿ ನಾನು ಯಾಕೆ ಕೆಲವು ವಚನ ಬರೀಬಾರ್ದು, ಕೆಲವು ನಾನು ಅಲ್ಲಿ ಮಲ್ಕೊಂಡಲ್ಲಿಯೇ ಕೆಲವು ರಚನೆಗಳನ್ನು ನನ್ನಷ್ಟಕ್ಕೆ ನಾನು ಗುಣಗುಣಿಸಿಕೊಂಡೆ, ಹೃದಯ ವಚನಗಳು. ಅದರಲ್ಲಿ ನಾನು ಒಂದು ಮುದ್ರಿಕೆಯನ್ನು ಬಳಸಿದೆ ಕೊನೆಯಲ್ಲಿ, ಹೃದಯೇಶ ಸೋಮೇಶ ಅಂತ. ಈ ಹೃದಯಕ್ಕೆ ಒಡೆಯ, ನಿಗೂಢವಾಗಿ ಒಳಗಿರುವಂತಹ ಸೋಮೇಶ, ಅದು ನಮ್ಮ ಊರಿನ ದೇವರು ಹೌದು, ನನ್ನ ಹೆಸರು ಅಂಕಿತವೂ ಹೌದು. ಹಾಗೆ ಅಂತ ಒಂದು ಇತ್ತೀಚೆಗೆ ಅವರ ಸ್ನೇಹಿತರು ಅದರ ಬಗ್ಗೆ ವಿಚಾರಿಸಿ ನನಗೊಂದು 4 ವಚನ ಅದರಿಂದ ತೆಗೆದು ಕಳಿಸಬೇಕು ಅಂತ ಕೇಳಿಕೊಂಡರು, ಹೃದಯ ವಚನಗಳು. ಹಾಗೆ ನಾನು ಆಯ್ಕೆ ಮಾಡಿ ಒಂದು 4 ವಚನ ಕಳಿಸಿಕೊಟ್ಟೆ. ಕೆಲವು ವ್ಯಕ್ತಿ ಚಿತ್ರಣಗಳನ್ನ ತಾವು ಬರೆದಿದ್ದೀರಿ ಸರ್? ಹೌದು. ಬಡಕೆಲ ವೆಂಕಟರಮಣ ಭಟ್ಟರ ಜೀವನ ಕೃತಿಗಳು, ಕೆಲವು ಮಹಾನೀಯರ ಚೇತನಗಳು ಇತ್ಯಾದಿ. ಹೌದು. ಅದು ತಮ್ಮ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿ ಚಿತ್ರಣಗಳು ಅಥವಾ ಕನ್ನಡದಿಂದ ಆಯ್ಕೆ ಮಾಡಿಕೊಂಡು ಆ ರೀತಿ ಪ್ರಕಟ ಮಾಡಿದ್ದು? ಆ ರೀತಿಯ ವ್ಯಕ್ತಿ ಚಿತ್ರಣದ ಬರವಣಿಗೆ ಹಿನ್ನೆಲೆಯಲ್ಲಿ ಯಾವ ಪ್ರೇರಣೆ ಇದೆ? ಒಂದು ರೀತಿಯಲ್ಲಿ ಅವರಲ್ಲಿ ಹೆಚ್ಚಿನವರು ನನಗೆ ಪರಿಚಿತರೇ, ಅಥವಾ ನನ್ನ ಗೌರವಕ್ಕೆ, ಕೆಲವರ ಪಾಲಿಗೆ ಭಕ್ತಿಗೆ ಅಪಾತ್ರರಾದವರವರು, ಮಹನೀಯ ಚೇತನಗಳು. ಅದರಿಂದ ಅವರು ಸಾಮಾನ್ಯ ಅಲ್ಪಚೇತಸರಲ್ಲ, ಮಹನೀಯ ಚೇತನ. ಈಗ ಬಡಕೆಲ ವೆಂಕಟರಮಣರು ಅಂತ ಹಿರಿಯರು, ಅವರು ನಾನು ಕಂಡು ಮಾತಾಡಿದ್ದೆ. ಅವರ ಒಂದು ವ್ಯಕ್ತಿತ್ವ, ಅವರ ನೇರ ನಡೆ ನುಡಿ ಇದನ್ನೆಲ್ಲ ನಾನು ಗಮನಿಸಿ ಹತ್ತಿರದಿಂದ ಅವರ ಬಗ್ಗೆ ಒಂದು ಸಣ್ಣ ಪುಸ್ತಕ ಬರೆಯೋಣ ಅಂತ ಕಂಡಿತು, ಬರೆದೆ. ಹಾಗೆ ಇತರ ಅಲ್ಲಿ ಬರುವಂಥ ಇನ್ನಿತರ ಅನೇಕ ಮಹನೀಯರು, ಅವರಲ್ಲಿ ಹೆಚ್ಚಿನವರು ನನಗೆ ಪರಿಚಯ ಇದ್ದವರೇ. ಅವರಲ್ಲಿ ಎತ್ತಿ ಹೇಳತಕ್ಕಂಥ ಕೆಲವು ಗುಣಗಳು, ಸದ್ಗುಣಗಳು ಇದ್ದದ್ರಿಂದ ಅವರ ಬಗ್ಗೆ 4 ಮಾತು. ಯಾಕಂದರೆ ಒಮ್ಮೆ ಮಾಸ್ತಿಯವರು ಒಂದು ಮಾತು ಹೇಳಿದರು, ಎಲ್ಲ ವಿಷಯಗಳಿಗೂ ಬರಗಾಲ ಬಂದಿರುವಂಥ ಹೊತ್ತಿನಲ್ಲಿ ಒಳ್ಳೆಯ ಮಾತಿಗಾದರೂ ಯಾಕೆ ಬರಗಾಲ ಬರಬೇಕು? ಆದ್ದರಿಂದ ಒಳ್ಳೆಯ ಮಾತನ್ನು ಸರಿಯಾದವರ ಪಾಲಿಗೆ ನಿವೇದಿಸಿಕೊಳ್ಬಹುದು, ಮಾತಾಡಬೇಕು ಅಂತ ಅವರು ಹೇಳಿದರು. ಅದರಂತೆ ನಾನು ಕೆಲವರ ಬಗ್ಗೆ ಕೆಲವು ಮಾತನ್ನು ಸಂಕ್ಷಿಪ್ತವಾಗಿ ಆಡಿದ್ದೇನೆ. ಇನ್ನೊಂದು ಬಹಳ ವಿಶಿಷ್ಟ ಕೃತಿ ಅದು, ಅಪಾರ್ಥಿನಿ. ಬಹುಶಃ ತುಂಬ ಜನ ಅದರ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬಹಳ ಇಡೀ ಇದು ಶಬ್ದಕೋಶವನ್ನೇ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ರೂಪಿಸುವ ಕ್ರಮ, ಅದು ನಮ್ಮನ್ನು ಚಿಂತಿಸುವಂತೆ ಮಾಡುವಂಥ ಶಕ್ತಿ ಆ ಕೃತಿಗಿದೆ. ಆ ಕೃತಿ ಬರೆಯಲಿಕ್ಕೆ ಹಿನ್ನೆಲೆ ಏನು ಸರ್? ಒಂದು ರೀತಿಯ ಹಿನ್ನೆಲೆ ಕಸ್ತೂರಿಯವರ ಅನರ್ಥಕೋಶ. ಆದರೆ ಅದಕ್ಕೆ ನೀವು ಗಮನಿಸಿ ನೋಡಿದರೆ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ನಾನು ನನ್ನ ಶಬ್ದಗಳನ್ನು ಪೋಣಿಸ್ತಾ ಹೋಗಿದ್ದೇನೆ. ಅಂದರೆ ಒಂದು ಶಬ್ದಕ್ಕೆ ಒಂದು ಸ್ವಲ್ಪ ಒಂದು ಬಿಂದು ಸೇರಿಸಿದರೆ ಅಥವಾ ಒಂದು ಅಂಶ ಅದರಿಂದ ಕಳೆದರೆ ಒಂದು ಅಪಾರ್ಥ ಆಗ್ತದೆ. ಅಂಥದ್ದು ಶಬ್ದಗಳನ್ನು ಎಣಿಸ್ತಾ ಗುಣಿಸ್ತಾ ಅದನ್ನು ಪೂರ್ಣಿಸ್ತಾ ಹೋದಾಗ ಒಂದು ಸಣ್ಣ ಪುಸ್ತಕಕ್ಕೆ ತಕ್ಕಷ್ಟು ಸಾಮಗ್ರಿ ಸಿಕ್ಕಿತು, ಅಪಾರ್ಥಿನಿ. ಅದರಿಂದ ಅದು ಅಪಾರ್ಥವನ್ನು ಕೊಡುವಂಥದ್ದು ಮಾತ್ರವೇ ಅಲ್ಲ, ಅಥವಾ ಕೊಡುವಂಥದ್ದು ಮಾತ್ರದ ಉದ್ದೇಶ ಅಲ್ಲ, ಸ್ವಲ್ಪ ಚಿಂತನೆಗಳನ್ನು ಕೂಡ ಕೊಡುವಂಥದ್ದು ಕೂಡ ಅದರ ಹಿನ್ನೆಲೆ ಇರುವಂಥ ಒಂದು ಮಾತು. ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರೇ, ಈಗ ಗಾದೆಗಳನ್ನು, ಯಾಕಂದ್ರೆ ಜನಪದ ಗಾದೆಗಳ ಸಂಗ್ರಹವನ್ನು ಕೂಡ ನೀವು ಮಾಡಿದ್ದೀರಿ, ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀರಿ. ಅದಲ್ಲದೆ ಸ್ವತಂತ್ರ ಗಾದೆಗಳು ಅಂತ ಒಂದು ಕೃತಿಯನ್ನ ಪ್ರಕಟಿಸಿದ್ದೀರಿ, ಸಿಂಗಾರ ಗಾದೆಗಳು. ಬಹುಶಃ ಶೃಂಗಾರ ಗಾದೆಗಳ ಹಿನ್ನೆಲೆಯಲ್ಲಿ ಅಂದ್ರೆ ಅದನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಯಾಕಂದ್ರೆ ಸ್ವತಂತ್ರ ಗಾದೆಗಳು ಅಂತ ಹೇಳಿದ್ರೆ ನೀವು ಅದನ್ನು ಸಂಗ್ರಹಿಸಿದ್ದಲ್ಲ, ಅದು ಯೋಚಿಸಿ ಕೇಳಿಕೊಂಡು ಹೀಗೆ ನೀವೇ ರೂಪಿಸಿದಂತ ಗಾದೆಗಳು, ಬಹಳ ವಿಶಿಷ್ಟವಾದಂತ ಸೃಜನಶೀಲ ಸೃಷ್ಟಿಯ. ಸೊ ಅದು ಹೇಗೆ ಸಾಧ್ಯ ಆಯಿತು ಅಂತ? 2 ರೀತಿಯ ಗಾದೆಗಳನ್ನು ನಾನು ಸೃಷ್ಟಿಸಿದ್ದೇನೆ. ಒಂದು ತುಳುವಿನಲ್ಲಿ ಪೊಸಗಾದೆಲು ಅಂತೇಳಿ, ಅದು ತುಳುವಿನಲ್ಲಿ. ಕನ್ನಡದಲ್ಲಿ ಸಿಂಗಾರ ಗಾದೆಗಳು, ಅಂದರೆ ಒಂದು ರಸಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಸಿಂಗಾರ ಗಾದೆಗಳು, ಶೃಂಗಾರ ರಸಕ್ಕೆ, ಇದರ ಪರಸ್ಪರ ಅನ್ಯೋನ್ಯವಾಗಿ ಬದುಕನ್ನು ಒಂದು ಆಶಾದಾಯಕ ದೃಷ್ಟಿಯಲ್ಲಿ ನೋಡುವ ಮತ್ತು ಸ್ವಲ್ಪ ರಂಜಕವಾದ ದೃಷ್ಟಿಯಲ್ಲಿ, ಒಂದು ಸಂತೋಷಪ್ರದವಾದ ರೀತಿಯಲ್ಲಿ ಅವಲೋಕಿಸುವಂಥ ಒಂದು ದೃಷ್ಟಿಕೋನ ಸಿಂಗಾರಗಾದೆ. ಅದು
ಬರೀ ಶೃಂಗಾರ ಲೋಲುಪತೆ ಅಲ್ಲ, ಅಲ್ಲಿ ಬದುಕಿನಲ್ಲಿ ಶೃಂಗಾರವೂ ಬೇಕು. ಉದಾಹರಣೆಗೆ ಡಿ ವಿ ಜಿಯವರು ಅವರ ಅಪರ ವಯಸ್ಸಿನಲ್ಲಿ ಆ ಥರದ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಅವರು ಈ ಥರದ್ದೆಲ್ಲ ಶೃಂಗಾರ ರಸಕ್ಕೆ ಸಂಬಂಧಪಟ್ಟದ್ದು. ಆದರೆ ಅಪರ ವಯಸ್ಸಿನಲ್ಲಿಯೂ ಕೂಡ ಮನುಷ್ಯನ ಮನಸ್ಸನ್ನು ಉಲ್ಲಸಿತವಾಗಿ ಇರಿಸುವಂಥ ಒಂದು ಶಕ್ತಿ ಅದು ಶೃಂಗಾರ ರಸಕ್ಕೆ ಇದೆ. ಅಂದರೆ ಶೃಂಗಾರ ಎನ್ನುವುದು ಮನುಷ್ಯ ವಯೋವೃದ್ಧನೇ ಇರಲಿ, ಏನೇ ಜ್ಞಾನಿಯೇ ಇರಲಿ, ಏನೇ ಇರಲಿ, ಅವನ ಮನಸ್ಸನ್ನು ಶೃಂಗಾರ ರಸ ಎನ್ನುವಂಥದ್ದು ರಂಜಿಸ್ತದೆ ಮತ್ತು ಒಂದು ರೀತಿಯಲ್ಲಿ ಜೀವನವನ್ನು ಸಹ್ಯಗೊಳಿಸ್ತದೆ ಕೂಡ ಅಂತ ಹೇಳ್ಬೋದು. ಹಾಗಾಗಿ ಶುಷ್ಕವಾದ ಒಂದು ಭಾವನೆಗಳನ್ನು ಮಾತ್ರ ವೃದ್ಧಾಪ್ಯದಲ್ಲಿ ಕಟ್ಟಿಕೊಳ್ಳಬೇಕು ಅಂತ ಏನಿಲ್ಲ. ಸರ್, ಈಗ ತುಳುವಿನಲ್ಲಿ ಕೂಡ ಕವನ ಸಂಕಲನಗಳನ್ನ ಮತ್ತು ಇತರ ಬರವಣಿಗೆಗಳನ್ನ ತಾವು ಮಾಡಿದ್ದೀವಿ. ಒಂದು ನಂಬಿಕೆ ಇದೆ, ಏನು ಅಂತ ಹೇಳಿದ್ರೆ ನಾವು ತುಳು ಓದುವುದಕ್ಕೆ ಬರೆಯುವುದಕ್ಕೆ ಕಷ್ಟ ಅಂತ. ಅದು ವಾಸ್ತವವೇ? ನಿಜವಾಗಿ ಓದುವುದಕ್ಕೆ ಬರೆಯುವುದಕ್ಕೆ ಕಷ್ಟವೇ, ಅಥವಾ ಜನರ ಓದದೆ ಆ ರೀತಿಯ ಅಭಿಪ್ರಾಯವೋ? ತಮ್ಮ ಬರವಣಿಗೆ ಹಿನ್ನೆಲೆಯಲ್ಲಿ ತಾವೇನು ಹೇಳ್ತೀರಿ? ಅಲ್ಲ, ಕೆಲವರಿಗೆ ಆ ಅಭಿಪ್ರಾಯ ಉಂಟು. ಹೌದು, ಬರೀಲಿಕ್ಕೆ ಅದರಲ್ಲಿ ಅರ್ಧ ಅಕ್ಷರಗಳೆಲ್ಲ ಉಂಟಲ್ಲ, ಬತ್ತದು ಅಲ್ಲಿ ನಿಲ್ಲಿಸುವುದಿಲ್ಲ ನಾವು, ಬತ್ತದು ಅಂತ ಅದನ್ನು ಸ್ವರಾಂತವಾಗಿ ಹೇಳ್ತೇವೆ. ಅದು ಕೆಲವರಿಗೆ ಓದುವಾಗ ರಗಳೆ ಅಂತ ಕಾಣ್ತದೆ. ನಿಜವಾಗಿ ಅದು ಸ್ವಲ್ಪ ಅಭ್ಯಾಸ ಮಾಡಿದರೆ ಏನು ಅದು ಕಷ್ಟದ ವಿಷಯವೇ ಅಲ್ಲ ಅದು. ಹಾಗಾಗಿ ತುಳುವಿನಲ್ಲಿ ಬರೆಯುವುದು ಅಭ್ಯಾಸ ಆದರೆ ಬರೆಯುವುದು ಓದುವುದು ಅದು ಸುಲಭವೇ, ಏನು ಕಷ್ಟ ಏನಲ್ಲ. ಅಲ್ಲ, ತುಳುವಿನಲ್ಲಿ ಈಗ ಬೇರೆ ಬೇರೆ ಉಪಭಾಷೆಗಳಿವೆ. ಹೌದು, ಈಗ ಬ್ರಾಹ್ಮಣ ತುಳು ಇದೆ, ಆಮೇಲೆ ಶೂದ್ರ ತುಳು ಇದೆ, ಬೇರೆ ಬೇರೆ ತುಳು ಇದೆ. ಈಗ ತಮ್ಮ ಇದರ ಬರವಣಿಗೆಯಲ್ಲಿ ತಾವು ಬಳಸ್ಕೊಂಡದ್ದು ಯಾವ ತುಳುವನ್ನ? ನಾನು ಸಾಮಾನ್ಯವಾಗಿ ಮಂಗಳೂರು ಪರಿಸರದ ತುಳು ಅಂತ ಹೇಳ್ಬೋದು. ಈಗ ಉಡುಪಿ ಕಡೆಯ ತುಳು ಸ್ವಲ್ಪ ಬೇರೆ, ಗೆತೋಣು ಅಂತ ಈ ರೀತಿಯೆಲ್ಲ ಶಬ್ದಗಳು ವ್ಯತ್ಯಾಸ. ಅದು ಈಗ ಬ್ರಾಹ್ಮಣರ ತುಳು ಒಂದು ಸ್ವಲ್ಪ ಬೇರೆ ಥರ ಉಂಟು. ನಮ್ಮ ಆ ಕಡೆ ಸುಳ್ಯ ಕಡೆಯ ಭಾಷೆ ಸ್ವಲ್ಪ ಬೇರೆ. ಮತ್ತು ಈಗ ಪರಿಶಿಷ್ಟ ವರ್ಗದವರು ಮಾತಾಡುವಂಥ ತುಳು ಸ್ವಲ್ಪ ಬೇರೆ ಉಂಟು. ಈಗ ಉದಾಹರಣೆಗೆ ಅಲ್ಪನ್ನಾಗ ಅಲ್ತು ಜೈತೆ ಉಳಿ ಅಟ್ಟುವನ ಅಂತ ಒಂದು ಮಾತು, ಗಾದೆ. ಏನಂದರೆ ಅದರಲ್ಲಿ ವಿಷಯ ಸ್ವಲ್ಪ ಅಪ್ರಸ್ತುತ. ಕೆಲವು ಕಡೆಯಲ್ಲಿ ಕೆಲವು ಜನಗಳು ಈ ಕೇರೆ ಹಾವು ಉಂಟಲ್ಲ, ಅದು ತಿಂತಾರಂತೆ, ಇರ್ಬೋದು, ಅದು ಅವರ ಆಹಾರ ಅಭ್ಯಾಸ. ಒಬ್ಬ ಮನೆಯ ಕಡೆ ಬರುವಾಗ ಒಂದು ದೊಡ್ಡ ಕೇರೆ ಹೋಗ್ತಾ ಉಂಟು. ಅದನ್ನು ಅಲ್ಪ ಅಂತ ಹೇಳಿ ತಲುಪು ಬರ್ತದೆ. ಎಲ್ಲದಕ್ಕೆ ಅಕಾರ ಇದು ಅಲ್ಪ ಅಂತ ಅವ ಇವರಿಗೇನು ಹುಚ್ಚು, ಅವ ಅದನ್ನು ತಡೀಲಿಲ್ಲ. ಅವದ ಇವರು ಹೇಗೋ ಕೇರೆಯನ್ನು ಹಿಡಿದು ಅದನ್ನು ಒಳ್ಳೆ ಮಸಾಲೆ ಹಾಕಿ ಇದೆಲ್ಲ ಮಾಡಿದರು, ಪದಾರ್ಥ ಮಾಡಿ ಬಳಸಿದಾಗ ಇವರೇ ತುಂಬ ಅದು ಇಷ್ಟ ಆಯಿತು. ಸ್ವಲ್ಪ ತನ್ನಿ ಅಂತ ಹೇಳಿದ. ಆಗ ಅವರು ಹೇಳೋ ಮಾತು ಅಲ್ಪ ಅಂದಾಗ ಅಲ್ತಜ ಇತ್ತೆ ಉಳಿ ಅಟ್ಟುವನಾ, ಈಗ ನಿನಗೆ ಮತ್ತೆ ಬೇಕಾಗ್ತದಾ ಅಂತ ತಮಾಷೆಗಾದೆ ಅಷ್ಟೇ. ಅಂದರೆ ಪ್ರಾದೇಶಿಕ ವ್ಯತ್ಯಾಸದಲ್ಲಿ ಅಕಾರವನ್ನು ಈ ಸ್ವರ ಅಕ್ಷರಗಳನ್ನು ಸೇರಿಸಿ ಮಾತಾಡುವಂಥ ಒಂದು ಹವ್ಯಾಸ ಉಂಟು. ಈಗ ಕನ್ನಡದ ಭವಿಷ್ಯದ ಬಗ್ಗೆ, ಯಾಕಂದರೆ ಅದು ಬಹಳ ಮುಖ್ಯ ಆದ್ದರಿಂದ ಈಗ ಶೈಕ್ಷಣಿಕವಾಗಿಯೂ ಕನ್ನಡ ಶಾಲೆಗಳು ಮುಚ್ತಾ ಇದೆ, ಇಂಗ್ಲಿಷ್ ಮೀಡಿಯಮ್ಮು ಶಾಲೆಗಳು ಹೆಚ್ಚಾಗಿ ಬರ್ತಾ ಇದೆ. ಈಗ ಸಾಹಿತ್ಯದ ಹಿನ್ನೆಲೆಯನ್ನು ಇಟ್ಕೊಂಡು ಕೇಳೋದಾದ್ರೂ ಕೂಡ ಕರಾವಳಿಯಲ್ಲಿ ಕನ್ನಡದ ಸ್ಥಿತಿ ಈಗ ನಿಮಗೆ ಏನನ್ನಿಸುತ್ತೆ ಅಂತ? ಕರಾವಳಿಯಲ್ಲಿ ಕನ್ನಡದ ಸ್ಥಿತಿ ಡೋಲಾಯಮಾನವೇ. ಯಾಕಂದರೆ ಈಗ ನಾವು ಕರ್ನಾಟಕದಲ್ಲಿ ಇದ್ದೇವೆ, ಭಾಷಾವಾರು ಪ್ರಾಂತ್ಯಕ್ಕೆ ಒಡಂಬಟ್ಟು ಕರ್ನಾಟಕ. ಇದರಲ್ಲಿ ನ್ಯಾಯವಾಗಿ ಆಡಳಿತದ ಭಾಷೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಒಂದು ನಮ್ಮನ್ನು ನಡೆಸುವಂಥ ಭಾಷೆ ಕನ್ನಡವೇ ಆಗಬೇಕಾಗಿತ್ತು. ಆದರೆ ಬ್ರಿಟಿಷರು ಇಲ್ಲಿಂದ ತೊಲಗಿದರೂ ಅವರ ಭಾಷೆಯನ್ನು ನಾವು ಬಿಡಲಿಕ್ಕೆ ತಯಾರಿಲ್ಲ. ಈಗ ಪೂರ್ತಿ ಬಿಡಬೇಕು ಅಂತ ನಾನು ಹೇಳುವುದಿಲ್ಲ, ಯಾರು ಹೇಳಬಾರ್ದು. ಆದರೆ ಯಾವುದಕ್ಕೆ ಎಷ್ಟು ಸ್ಥಾನಮಾನ ಅಂತ ಆ ಒಂದು ಎಣಿಕೆ ನಮ್ಮಲ್ಲಿ ಬೇಕು. ನಮ್ಮ ಇಡೀ ಜೀವನವನ್ನೇ ಆಳುವಂಥ ಭಾಷೆ ಅದು ಇಂಗ್ಲೀಷೇ ಆಗಿಬಿಟ್ರೆ ಸಾಂಸ್ಕೃತಿಕವಾಗಿ ನಾವು ಅನಾಥರಾಗ್ತೇವೆ ಅಂತ ನನಗಂತೂ ಕಾಣ್ತದೆ.
ನಿಜವಾಗಿ ಕನ್ನಡಕ್ಕೆ ಸಲ್ಲಬೇಕಾದಂಥ ನ್ಯಾಯವಾದ ಸ್ಥಾನಮಾನ ಅದು ಸಲ್ಲಲೇಬೇಕು. ಅದಕ್ಕಾಗಿ ಕನ್ನಡದ ಧುರೀಣರು, ಕನ್ನಡ ಪ್ರೇಮಿಗಳು, ಕನ್ನಡದ ಅಧ್ಯಾಪಕರು, ಚಿಂತಕರು ಎಲ್ಲ ಆ ಬಗ್ಗೆ ನ್ಯಾಯವಾಗಿ ದುಡಿಬೇಕು. ನೀವು ಪ್ರಸ್ತಾಪ ಮಾಡಿದ್ರಿ ಈಗ ಕನ್ನಡದ ಅಧ್ಯಾಪಕರು ಅಂತ ಇದ್ದಾಗ, ನಿಮ್ಮ ಕಾಲದಲ್ಲಿ ಅನಂತರದ ಕಾಲದಲ್ಲಿ ಇದ್ದಂಥ ಅಧ್ಯಾಪಕರ ಸಾಹಿತ್ಯ ಸಾಂಸ್ಕೃತಿಕ ಆಸಕ್ತಿ ನಿಜವಾಗಿಯೂ ಈಗಿನ ಅಧ್ಯಾಪಕರಲ್ಲೂ ಕನ್ನಡ ಅಧ್ಯಾಪಕರಲ್ಲೂ ಉಳಿದಿದೆ ನಿಮಗೆ ಮೇಲ್ನೋಟಕ್ಕೆ ನೋಡುವಾಗ? ಏನೋ ಈಗ ಖಚಿತವಾಗಿ ಹೇಳುವುದು ಕಷ್ಟ. ಆದರೆ ಹಿಂದೆ ಹೆಚ್ಚಿನವರು ಕನ್ನಡ ಅಧ್ಯಾಪಕರು ಕನ್ನಡವನ್ನು ಪ್ರೀತಿಸಿ ಕನ್ನಡದ ಗಾಢವಾದಂತಹ ಸಾಹಿತ್ಯದ ಅನುಭವವನ್ನು ಸಂಪಾದಿಸಿ ಹಳಗನ್ನಡದಿಂದ ಹಿಡಿದು ಹೊಸಗನ್ನಡದ ಉತ್ತಮ ಬರವಣಿಗೆಗಳನ್ನು ಓದಿ ಆಸ್ವಾದಿಸಿ ಅದನ್ನು ವಿದ್ಯಾರ್ಥಿಗಳು ಹೇಳಿಕೊಡುವ ಒಂದು ಸಂಭ್ರಮ ಉಲ್ಲಾಸವನ್ನು ಪ್ರಕಟಿಸಿ ಅವರು ಸಂಭ್ರಮಿಸ್ತಾ ಇದ್ದರು. ಈಗ ಎಷ್ಟರ ಮಟ್ಟಿಗೆ ಅದು ಇದೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟವೇ. ಹಿಂದಿನ ಈಗ ಉದಾಹರಣೆಗೆ ವಿವೇಕಾನಂದ ಕಾಲೇಜ್ ಸುತ್ತಮುತ್ತ ಇರ್ಬೋದು, ಅಥವಾ ಫಿಲೋಮಿನಾ ಕಾಲೇಜ್ ಇರ್ಬೋದು, ಬಂಡಾಕಸ್ ಕಾಲೇಜ್ ಇರ್ಬೋದು, ಅಥವಾ ಸುಮಾರು ಕಾಲೇಜುಗಳಲ್ಲಿ ಒಂದು ಕನ್ನಡದ ಸಂಘಟನೆಗಳು ಅಧ್ಯಾಪಕರನ್ನು ಬೆಳೆಸುವ, ವಿದ್ಯಾರ್ಥಿಗಳನ್ನು ಬೆಳೆಸುವಂತಹ ಚಟುವಟಿಕೆಗಳು ನಡೀತಾ ಇತ್ತು ನಿಮ್ಮ ಕಾಲದಲ್ಲಿ. ಅನಂತರವಾದ ಪರಂಪರೆ ಮುಂದುವರಿಯಿತು. ಆದರೆ ಈಗ ಆ ರೀತಿಯ ಚಟುವಟಿಕೆಗಳು ಇವೆ ತಮ್ಮ ದೃಷ್ಟಿಕೋನದಲ್ಲಿ ಏನು ಅನ್ನಿಸುತ್ತೆ ಈಗ ಅಂತ? ಕೆಲವು ಕಡೆಯಲ್ಲಿ ಇದೆ. ಉದಾಹರಣೆಗೆ ಕಾಂತಾವರದಲ್ಲಿ ಕನ್ನಡ ಸಂಘ ಅಂತ ತುಂಬ ಕೆಲಸ, ಮೌಲಿಕವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥದ್ದು ಕೆಲವು ಕಡೆಯಲ್ಲಿ ಉಂಟು. ಆದರೆ ಆ ರೀತಿಯಾಗಿ ಬಹಳ ಒಂದು ಪಟ್ಟು ಹಿಡಿದು ಕನ್ನಡದ ಬಗ್ಗೆ ಒಳ್ಳೆಯ ರೀತಿಯ ಒಂದು ಕೆಲಸ ಆಗಬೇಕು, ಕನ್ನಡದ ಒಂದು ಮನಸ್ಸು ವರ್ಚಸ್ವಿಯಾಗಿ ಅವುಗಳು ಕೆಲಸ ಮಾಡಬೇಕು ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆಯೋ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅತ್ಯಂತ ಅಗತ್ಯ. ಕನ್ನಡ ಅಂತ ಬೊಬ್ಬಿಟ್ರೆ ಸಾಲದು. ಯಾವುದೇ ಒಂದು ಭಾಷೆ ಬಗ್ಗೆ, ತುಳುವಿನ ಬಗ್ಗೆ 8ನೇ ಪರಿಚಯದಕ್ಕೆ ಸೇರಬೇಕು ಅಂತ ಹಂಬಲಿಸಿ ಬೊಬ್ಬಿಟ್ಟು ಪ್ರಯೋಜನ ಇಲ್ಲ. ಅದು ಯಾವ ರೀತಿಯ ಕೆಲಸ ಮಾಡಬೇಕು, ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೇಗೆ ಅದನ್ನು ತರಬೇಕು ಅಂತ ನಿಖರವಾದ ಮಾಹಿತಿ ಮತ್ತು ಪರಿಶ್ರಮದಲ್ಲಿ ಅವುಗಳು ಒಲಿಸಬೇಕೇ ಹೊರತು ಇಲ್ಲವಾಗಿದ್ರೆ ಆಗೋದಿಲ್ಲ. ಈಗ ತುಳುವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿಂದ ನಾನು ಹೇಳ್ತಾ ಇರೋದು, ತುಳುವಿಗೆ ನಿಮ್ಮ ಬರೆಯುವಂತ ಕಾಲದಲ್ಲಿ ತುಳು ಭಾಷೆಯ ಬಗ್ಗೆ ಅಂತ ಸಾಮಾಜಿಕವಾಗಿ ಅಂದ್ರೆ ಶೈಕ್ಷಣಿಕ ಭಾಷೆಯಾಗಿಯೋ ಇನ್ನೊಂದು ರೀತಿ ಸಾಹಿತ್ಯಿಕ ಭಾಷೆಯಾಗಿಯೋ ಮಹತ್ವ ಇರಲಿಲ್ಲ. ಆ ನಂತರ ಅದು ಮಹತ್ವವನ್ನು ಪಡೆಯಿತು. 90ರ ದಶಕದ ನಂತರ ಮುಖ್ಯವಾಗಿ ತುಳು ಅಕಾಡೆಮಿ ಇತ್ಯಾದಿ ಬಂದ ನಂತರ ಬಹಳ ಮಹತ್ವವನ್ನು ಪಡೆಯಿತು. ಈಗ ಮತ್ತೆ ಕನ್ನಡದ್ದೇ ಸ್ಥಿತಿ ತುಳುವಿಗೂ ಕರಾವಳಿ ಪ್ರದೇಶದ ಬರ್ತಾ ಇದೆಯೋ? ಆ ರೀತಿಯ ತಮ್ಮ ಅಭಿಪ್ರಾಯ ಏನಿದಕ್ಕೆ? ಅದು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಕನ್ನಡವೇ ಆಗಿರುವಾಗ ತುಳುವಿನ ಅವಸ್ಥೆ ಏನು? ಅದು ಒಂದು ಗಾದೆ ಉಂಟು, ಹನುಮಂತರಾಯನೇ ಹಗ್ಗ ಮೇಯ್ತಾ ಇರುವಾಗ ಪೂಜಾರಿ ಶಾವಿಗೆ ಬೇಡಿದ ಅಂತ. ಕನ್ನಡದ ಅವಸ್ಥೆ ಹೀಗೆ ಆಗಿರುವಾಗ ತುಳುವಿಂದದ್ದು, ತುಳು ಏನಿದ್ರು ಕನ್ನಡದ ತಂಗಿ ಅಂತ ಹೇಳ್ಬೋದು ಅಲ್ವಾ? ಆದರೆ ಆ ರೀತಿಯಾದಂಥ ಒಂದು ಭಾಷಾ ಪ್ರೇಮ, ಆ ಒಂದು ಅಕ್ಕರೆ ಅದು ಹೆಚ್ಚಿನ ಮಟ್ಟಿಗೆ ಕಾಣ್ತಾ ಇಲ್ಲ. ಒಂದು ವ್ರತದ ಹಾಗೆ ಇರಬೇಕಾಗ್ತದೆಲ್ಲ. ಸರ್, ಇದಕ್ಕೆ ಪೂರಕವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟದಲ್ಲದಿದ್ರೂ ಪರೋಕ್ಷವಾಗಿ ಸಂಬಂಧಪಟ್ಟದ್ದು, ಯಾಕಂದ್ರೆ ನಿಮ್ಮ ಸಾಹಿತ್ಯದ ಬರವಣಿಗೆಯಲ್ಲಿ ಪ್ರಕೃತಿಯ ಪ್ರಭಾವ ದಟ್ಟವಾಗಿದೆ. ಹೌದು, ಇಲ್ಲಿಯ ಪ್ರಕೃತಿಯ ಪ್ರಭಾವ ದಟ್ಟವಾಗಿದೆ. ಈಗ ತುಳುನಾಡನ್ನ ಗಮನಿಸಿದರೆ, ಜಾಗತೀಕರಣದ ನಂತರದ ತುಳುನಾಡನ್ನ ಗಮನಿಸಿದರೆ ಇಲ್ಲಿ ಪ್ರಕೃತಿ ನಾಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಹೌದು. ಸೊ ಆದ್ರಿಂದ ಈ ಹಿನ್ನೆಲೆಯಲ್ಲಿ ಇದು ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುವುದಿಲ್ವೇ? ಖಂಡಿತ ಬೀರ್ತದೆ. ಈಗ ಒಂದು ರೀತಿಯಲ್ಲಿ ಈ ಮಾಲಿನ್ಯ ಎನ್ನುವಂಥದ್ದು ಯಾವ ಸ್ವರೂಪದಲ್ಲಿ ನಮ್ಮನ್ನೆಲ್ಲ ಒಟ್ಟು ಪ್ರಕೃತಿಯನ್ನು ಆವರಿಸಿಕೊಂಡಿದೆ ಅಂದರೆ ಜಲ, ನೆಲ, ಆಕಾಶ ಮೂರನ್ನು ಕೂಡ ಗರಿಷ್ಠವಾದ ರೀತಿಯಲ್ಲಿ ಮಾಲಿನ್ಯ ಆವರಿಸಿಕೊಂಡಿದೆ. ಇದನ್ನು ನಾವು ಪ್ರಯತ್ನಪಟ್ಟು ಸ್ವಲ್ಪ ಮಟ್ಟಿಗಾದರೂ ನಾವು ಅದನ್ನು ಪರಿಹರಿಸಲಿಕ್ಕೆ ನೋಡದೇ ಇದ್ದರೆ ಈ ಮಲಿನತೆಯ ಒಂದು ಪ್ರವಾಹದಲ್ಲಿ ನಾವು ಕೊಚ್ಚಿಕೊಂಡು ಹೋಗೋದು. ಈಗ ಇಲ್ಲಿವರೆಗೆ ಅಂದರೆ ಎಲ್ಲವನ್ನೂ ಒಳಗೊಳ್ಳುವಂತಹ ಸಮುದ್ರ ಕೂಡ ಈಗ ಮಲಿನತೆಯಿಂದ ಮ್ಲಾನವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಕೆಲವು ಮೀನುಗಳು ಅವುಗಳ ತಡಿಯೇ ಈಗ ಇಲ್ಲ, ನಾಶ ಆಗ್ತಾ ಇದೆ ಈ ಮಲಿನತೆಯಿಂದಾಗಿ. ಇಷ್ಟರ ಮಟ್ಟಿನ ಒಂದು ಮಲಿನತೆ
ಕೆಲವು ವರ್ಷದ ಹಿಂದೆ ಖಂಡಿತವಾಗಿ ಇರಲಿಲ್ಲ. ಈಗ ಈ ರೀತಿಯಾಗಿ ನಮ್ಮ ಕರಾವಳಿಯ ಉದ್ದಕ್ಕೂ ಹೋದರೆ ಅವುಗಳ ದಟ್ಟ ಪ್ರಭಾವವನ್ನು ನಾವು ಕಾಣ್ಬೋದು. ಅದಕ್ಕೆ ಅನೇಕ ನಮ್ಮ ಯಾಂತ್ರಿಕ ಅಥವಾ ದೊಡ್ಡ ರೀತಿಯ ಕೈಗಾರಿಕೆಗಳು ಇದಕ್ಕೆ ಕಾರಣವೇ. ಅವುಗಳ ಹೊಲಸುಗಳು, ಅವುಗಳು ಎಲ್ಲವನ್ನು ಕೂಡ ಸಮುದ್ರಕ್ಕೆ ಬಿಡುವಂಥ ಒಂದು ವ್ಯವಸ್ಥೆ. ಇದಕ್ಕಾಗಿ ಸಮುದ್ರ ಒಂದು ಡಸ್ಟ್ಬಿನ್ನ ಹಾಗಾಗಿದೆ. ಎಲ್ಲ ತ್ಯಾಜ್ಯಗಳನ್ನು ಕೂಡ ಸ್ವೀಕರಿಸಬೇಕಾದಂತಹ ಒಂದು ಅನಿವಾರ್ಯತೆ ಸಮುದ್ರಕ್ಕೆ ಇದೆ. ಅದಾದರೆ ಎಷ್ಟು ಸಹಿಸಿಕೊಳ್ಬೋದು? ಇದು ಪ್ರಶ್ನೆ. ಅದರಿಂದ ಹೊಸ ಹೊಸ ಯೋಜನೆಗಳು ಇವತ್ತು ಪ್ರಕೃತಿಯನ್ನು ನಾಶ ಮಾಡ್ತಾ ಇದೆ. ಅದು ಈಗ ಸ್ವಯಂಕೃತ ಅಪರಾಧ, ಸ್ವಯಂಕೃತ ಅದು. ಈಗ ಕಾಡನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ನಾಶ ಮಾಡಿದ್ರಿಂದ ಈಗ ತಾಪಮಾನ ಹೆಚ್ಚಿದೆ. ಅದಕ್ಕೆ ಪರಿಹಾರವಾಗಿ ನಾವು ಪುನಃ ಕಾಡುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು. ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಬರೇ ಬಿಲ್ಡಿಂಗ್ಗಳನ್ನು, ಬರೇ ಕಟ್ಟಡಗಳನ್ನು ಪೇರಿಸ್ತಾ ಹೋಗುವುದಲ್ಲ, ಹಸುರನ್ನು ಹಬ್ಬಿಸಬೇಕಾಗ್ತದೆ. ಅದರಿಂದ ಹಸುರು ನಮ್ಮ ಉಸಿರಾಗಬೇಕು. ಹಾಗಿದ್ರೆ ಮಾತ್ರ ನಾವು ಉಳಿದೆವು, ಪ್ರಾಣಿ ಪ್ರಪಂಚವು ಉಳಿದಿತ್ತು, ಪ್ರಕೃತಿಯು ಉಳಿದಿತ್ತು. ಸರ್, ಆಗ ಮಾತಾಡುವ ಸಂದರ್ಭದಲ್ಲಿ 3 ವ್ಯಕ್ತಿಗಳು, ಒಂದು ಮುದ್ದಣ, ಇನ್ನೊಂದು ರಾಜರತ್ನಂ ಅವರು, ಇನ್ನೊಂದು ನೀವು ಬರೆದದ್ದು DVG ಅವರ ಬಗ್ಗೆ. DVG ಅವರ ಬಗ್ಗೆ ಅವರ ಯಾವ ಸಾಹಿತ್ಯಿಕ ಅಂಶ ಅಥವಾ ಅವರ ಬರವಣಿಗೆಯ ಅಥವಾ ಅವರ ವ್ಯಕ್ತಿತ್ವದ ಯಾವ ಅಂಶ ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಅಂತ? DVG ಅವರು ನಿಜವಾಗಿ ಒಬ್ಬ ಋಷಿ ಅಂತ ಹೇಳ್ಬೋದು. ಅವರ ಬರವಣಿಗೆಯ ಒಂದು ಗಾಂಭೀರ್ಯ ಮತ್ತು ಮೌಲಿಕತೆ. ಈಗ ಉದಾಹರಣೆಗೆ ಮಂಕುತಿಮ್ಮನ ಕಗ್ಗ ಒಂದೇ ಸಾಕು. ಈಗ ಮರುಳ ಮನಿಯನ ಕಗ್ಗ ನನ್ನ ಮೇಲೆ ವಿಶೇಷ ಪರಿಣಾಮ ಮಾಡಲಿಲ್ಲ, ಅದು ಬೇರೆ ವಿಷಯ. ಮಂಕುತಿಮ್ಮನ ಕಗ್ಗ ನಮ್ಮ ಆಧುನಿಕ ಕನ್ನಡದ ಒಂದು ಭಗವದ್ಗೀತೆ ಅಂತ ನಾನು ಅಂದುಕೊಳ್ತೇನೆ. ಅಷ್ಟು ಅದರ ಒಂದು ಪ್ರಭಾವ ನಮ್ಮ ಮೇಲೆ ಆಗ್ತದೆ. ಅದನ್ನು ನಾವು ದಿನಕ್ಕೆ ಒಂದು ಅದರ ಪದ್ಯ ಓದಿ ಮನನ ಮಾಡಿದರೂ ಕೂಡ ಸಾಕಷ್ಟು ಚಿಂತನೆ ನಮಗೆ ಆಗ್ತದೆ. ಸರ್, ಈಗ ನಿಮ್ಮ ಇತರ ಪ್ರಕಾರಗಳ ಬಗ್ಗೆ ಬೇಕಾದಷ್ಟು ಮಾತುಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಪ್ರಕಾರವನ್ನು ನಾನು ಆಗ ಬಿಟ್ಟಿದ್ದೀನಿ. ಅದನ್ನು ಪ್ರತ್ಯೇಕವಾಗಿ ಚರ್ಚಿಸಬೇಕು ಎಂಬಂಥ ದೃಷ್ಟಿಯಿಂದ ನಾನೀಗ ಮಾತಾಡಿದ ಚರ್ಚೆಗೆ ಪೂರಕವಾಗಿ ಒಂದೆರಡು ಪ್ರಶ್ನೆಗಳು. ಒಂದು, ಕಾವ್ಯದ ಓದಿನಲ್ಲಿ ಮುಳುಗಿ ಕಾವ್ಯ ನಿಮ್ಮೊಳಗೆ ಮಡುಗಟ್ಟಿದ ವಿಧಾನ ಹೇಗೆ ಕಾವ್ಯ ಓದ್ತಾನೆ ನೀವು ಕಾವ್ಯದ ರೂಪವನ್ನು ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಾ? ಒಂದು ರೀತಿಯಲ್ಲಿ ಹೌದು. ಈಗ ಕಾವ್ಯ ಎನ್ನುವಂಥದ್ದು, ಕಾವ್ಯ ರಚನೆ ಹೇಗೆ ಒಂದು ತಪಸ್ಸೋ, ಕಾವ್ಯಾಸಕ್ತಿಯಿಂದ ಕಾವ್ಯ ಪಠನ, ಕಾವ್ಯ ಮನನವೂ ಕೂಡ ಒಂದು ತಪಸ್ಸೆ ಅದು. ಯಾಕಂದರೆ ಒಂದು ಚಂಚಲ ಮನಸ್ಸಿನಿಂದ, ಆಂದೋಲಿತ ಚಿತ್ತದಿಂದ ಒಂದು ಮೌಲಿಕವಾದಂತಹ ಒಂದು ಕಾವ್ಯವನ್ನು ನಾವು ಓದಿ ಆಸ್ವಾದಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕಾವ್ಯದಲ್ಲಿ ಗಾಢವಾದ ಅವಗಾಹನ ಮಾಡಬೇಕಾದ್ರೆ ಆ ಸಿದ್ಧತೆ, ಮಾನಸಿಕ ಸಿದ್ಧತೆ ಬೇಕಾಗ್ತದೆ. ಅದಕ್ಕೆ ಸಂಬಂಧಿಸಿ ಭಾಷಾಜ್ಞಾನವೂ ಬೇಕಾಗುತ್ತದೆ. ಈಗ ಒಂದು ಸರಿಯಾದ ಭಾಷೆಯ ಒಂದು ವೈಖರಿ, ಭಾಷೆಯ ಒಂದು ಸ್ವರೂಪ, ಭಾಷಾ ಸಂಪತ್ತಿ ಇಲ್ಲದಿದ್ದರೆ ಕಾವ್ಯಗಳನ್ನೆಲ್ಲ ಆ ರೀತಿ ಸುಲಭದಲ್ಲಿ ಓದಿ ಅರ್ಥೈಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಇದರಿಂದ ನಾವು ಕಾವ್ಯ ಬರೆಯುವುದಿದ್ದರೂ ಕೂಡ ಅಷ್ಟು ಗಾಢವಾದ ಸಿದ್ಧತೆ ಬೇಕಾಗುತ್ತದೆ. ಒಂದು ಸಣ್ಣ ಮೌಲಿಕವಾದಂಥ ಒಂದು ಭಾವಗೀತೆ ಬರೀಲಿಕ್ಕೂ ಕೂಡ ಸಾಕಷ್ಟು ಸಿದ್ಧತೆ ಬೇಕಾಗುತ್ತದೆ. ಮತ್ತು ಸಂತೆಗೆ 3 ಮೊಳ ಅಂತ ಬರೆಯುವರು ಇರ್ಬೋದು, ಆದರೆ ಅದು ಅಷ್ಟು ಪ್ರಯೋಜನ ಆಗೋದಿಲ್ಲ. ಅಲ್ಲ, ನಿಮಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದಂಥ ಕನ್ನಡದ ಪ್ರಾಚೀನ ಅಥವಾ ನವೋದಯದ ಕವಿಗಳ ಯಾರು ಅಂತ? ಕನ್ನಡದ ಪ್ರಾಚೀನ ಕವಿಗಳು ಮತ್ತು ನವೋದಯದ ಕವಿಗಳು. ಪ್ರಾಚೀನ ಕವಿಗಳು ಈಗ ಕುಮಾರವ್ಯಾಸನೇ ಇದ್ದಾನೆ. ಪಂಪ, ಕೆಲವು ಭಾಗಗಳಲ್ಲಿ ಪಂಪ, ಕುಮಾರವ್ಯಾಸ, ಹರಿಹರ ಸ್ವಲ್ಪ ಮಟ್ಟಿಗೆ. ಮತ್ತು ಆಧುನಿಕ ಕಾಲದ ಕವಿಗಳಲ್ಲಿ ಗೋವಿಂದ ಪೈ ಅವರು ಅವರ ವೈಯಕ್ತಿಕ ಒಂದು ಶೀಲ ಅಥವಾ ಅವರ ಸ್ವಭಾವದಿಂದ, ಗುಣ ವಿಶೇಷದಿಂದ, ಸೇಡಿಯಾಪ ಕೃಷ್ಣ ಭಟ್ರು ಅವರ ಸರಳತೆ ಮತ್ತು ಅವರ ಈಗ ಸಣ್ಣ ಕಥೆಗಳು, ಅವ್ರದ್ದು ಬಹಳ ಒಂದು ರೋಚಕವಾದ ಸಣ್ಣ ಕಥೆಗಳು.
ನಾಗರಬೆತ್ತ ಇದೆಲ್ಲ, ಚೆನ್ನೆಮಣೆ ಇದೆಲ್ಲ, ಅವುಗಳ ಪ್ರಭಾವದಿಂದ ನಾನು ಕೆಲವು ನಾಟಕಗಳನ್ನು ಬರೆಯುವ ಹಾಗಾಯಿತು. ಚೆನ್ನೆಮಣೆ ಬಗ್ಗೆ ನಾನು ನಾಟಕ ಬರೆದಿದ್ದೇನೆ, ಬೇರೆಯೂ ಬರೆದಿದ್ದೇನೆ. ಹಾಗೆ ಒಂದು ರೀತಿಯಲ್ಲಿ ಈಗ ಕುವೆಂಪು ಅವರೇ ಒಂದು ಕಾಲದಲ್ಲಿ ಹೇಳಿದ ಹಾಗೆ ಪ್ರಭಾವ ಹೇಗಿರ್ತಂದರೆ, ಸರ್ವತಂತ್ರ ಸ್ವತಂತ್ರವಾಗಿ ಯಾರೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೋಡಿದರೆ ಒಬ್ಬನ ಕಿಸೆಯಲ್ಲಿ ಮತ್ತೊಬ್ಬನ ಕೈ ಅಂತ. ಅದರಿಂದ ಕದ್ದದ್ದು ಅಂತ ಅರ್ಥ ಅಲ್ಲ, ಸ್ವೀಕರಣ ಎನ್ನುವಂಥದ್ದು ಸ್ವಾಭಾವಿಕ. ಕುವೆಂಪು ಅವರು ಬೇರೆ ವಿಷಯಗಳನ್ನು ಸ್ವೀಕರಿಸಿದ್ದಾರೆ, ಇನ್ನೊಬ್ಬರು ಹಾಗೆ ಮಾಡಿದ್ದಾರೆ. ಅದರಿಂದ ಯಾರು ಕೂಡ ಸರ್ವಸ್ವತಂತ್ರರಲ್ಲ. ಸರ್, ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಕವನಗಳಲ್ಲಿ ನಿಮಗೆ ನೆನಪಿರುವ ಒಳ್ಳೆಯದು ಅಂತ ಅನ್ನಿಸುವ ಒಂದು 2 ಕವನಗಳನ್ನು, ತುಳು ಒಂದು, ಕನ್ನಡ ಒಂದು ಕವನವನ್ನು ಓದಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಒಂದು, ನನ್ನ ಮೂಲ ಸ್ವಭಾವ ಅಥವಾ ಏನಂದರೆ ಮಹತ್ವಾಕಾಂಕ್ಷೆ ಅಷ್ಟಿಲ್ಲದ, ಒಂದು ಹಿತಮಿತವಾಗಿ ಯಥಾಸಾಧ್ಯವಾಗಿ ಎಷ್ಟು ದುಡಿಬೇಕೋ ಅಷ್ಟನ್ನು ಮಾತ್ರ, ಅಷ್ಟರಲ್ಲಿ ನಾನು ತೃಪ್ತ ಅಂತ, ಅದಕ್ಕೆ ಅಲ್ಪತೃಪ್ತ ಅಂತ ನಾನು ಹೆಸರು ಕೊಟ್ಟಿದ್ದೇನೆ. ಅದರ ಕೆಲವು ಪದ್ಯಗಳನ್ನು ಓದ್ತೇನೆ. ಉನ್ನತೋನ್ನತ ಮೇಘಮಂಡಲದ ಮೇಲೇರಿ ವಿಹರಿಸುವ ರೆಕ್ಕೆ ಬಲ ಎನ್ನೊಳಿಲ್ಲ, ಜಗಲಿಹಾರದ ಕುಬ್ಜ ಮೇಲೆ ಹಾಯಿಸಿ ದಿಟ್ಟಿ ಗರುಡ ಗಮನಕ್ಕೆ ನಮನವೆಂಬೆ ನಾನು. ಬಾಂದಳಕ್ಕೆ ತಲೆ ಎತ್ತಿ ನಿಂತ ತೆಂಗದೋ ಹೊತ್ತ ಸಿಯಾಳ ಭಾರದಲ್ಲಿ ತೊನೆಯುತ್ತಿಹುದು. ಮರಕಡರೆ ಬಲವಿಲ್ಲ ಛಲವಿಲ್ಲ, ಬಾಯ್ದೆರೆದು ಕಲ್ಪವೃಕ್ಷಕ್ಕೆ ಸುತ್ತು ಬರುವೆನಿಲ್ಲೇ. ಉನ್ಮತ್ತ ವೇಗದಲ್ಲಿ ಭೋರ್ಗರೆದು ಹೊಳೆ ಹರಿಹೆ, ದಂಡೆಯಲ್ಲಿ ದಂಗು ಬಡಿದಿರುವೆ ನಾನು. ತೋಳ್ತಟ್ಟಿ ಧುಮುಕಿ ಈಸುವ ಛಾತಿ ಎದಗಿಲ್ಲ, ತೆರೆ ನೊರೆಯ ಆಟದಲ್ಲಿ ಮೈಮೆರೆವೆನು. ಸತ್ವ ಸಾಹಸಕ್ಕಾಗಿ ಚಿತ್ತ ತುಡಿಯುವುದುಂಟು, ಎತ್ತರಕ್ಕೆ ಏರುವೆನೆ ಕಾಲು ಕುಂಟು. ಗೂಳಿಗುಟುರನು ಹಾಕಿ ಮೇಲ್ವಾಯಲೆಳೆಸಿದರೂ, ಗಾಳಿಗುದ್ದಿಯೇ ಮೈಗೆ ನೋವು ಬಂತು. ಬಾಳು ಕಟ್ಟಿಸಿಕೊಂಬ ಕೋಳಿಯಾಗೆನು ನಾನು, ಗಾಳಿ ಇಕ್ಕಲು ಮುಂದೆ ನಿಲ್ಲುವವನು. ರಂಗವೇದಿಕೆಯಲ್ಲಿ ರಂಜಿಸೆನು, ಮಂಟಪದ ತೋರಣವ ಬಿಗಿವಲ್ಲಿ ತೃಪ್ತ ನಾನು. ಧರ್ಮ ಸಂಸ್ಕೃತಿ ತತ್ವಗ್ರಂಥಗಳ ನರೆದು ಕುಡಿದು ಪ್ರಖರ ಜ್ಞಾನನಿಧಿಯಾಗಿ, ಉಪದೇಶ ಧಾರಾಳಿ ಎಂದೆನೆಪ ಆಚಾರ್ಯ ಪಟ್ಟಕ್ಕಿದೋ ದೂರಿಂದೆ ಕೈ ಮುಗಿವೆನು. ಭಾಷಣದಿ ಕಲಿಯಾಗಿ ದೇಶವ ಸುತ್ತಿ, ನಾಡ ಕಟ್ಟುವ ಧೀರನಾಗಲೊಲ್ಲೆ. ನಮ್ಮೂರ ಮೂಲೆಯಲ್ಲಿ ಅರಳಿಗಟ್ಟೆಯ ಮೇಲೆ ಚಿಣ್ಣರಿಗೆ ಕಥೆಯೊರೆದು ನಲಿವೆನಿಲ್ಲೇ. ಇನ್ನು ತುಳುವಿನಲ್ಲಿ ಓದ್ತೇನೆ. ಇದನ್ನು 2 ಭಾಷೆಯಲ್ಲಿ ನಾನು ಬರೆದಿದ್ದೇನೆ. ಸರಸು ಹೊರಟರು ತೇರಿಗೆ ಅಂತ ಕನ್ನಡದಲ್ಲಿ, ತುಳುವಿನ ತೇರುಗು ಪಿದಾಡಿನ ಪುಣ್ಣು. ಸರಸು ಪಿದದ್ದಳು ತೇರುಗು ದಾನೆ ಮಾಕಟೆ ಪೊಣ್ಣಗು, ಹೊಸ ರಂಗು ಏರ್ದಂಡು ಮೋಣೆಗು. ಸರಸು ಪಿದದ್ದಳು ತೇರುಗು ದಾನೆ ಮಾಕಟೆ ಪೊಣ್ಣಗು, ಹೊಸ ರಂಗು ಏರ್ದಂಡು ಮೋಣೆಗು. ಕಂಡೊಡೆ ಏಪಲ ತೂಪೆನಾಳಿನ ಕಿರಿಂಚಿಡಿತ್ತಿನ ಮಾಣಿಕ, ಇತ್ತೆ ತೂನಗ ಒಪ್ಪ ಪಾಡಿನ ಪದ್ದೆ ಇದಲೆ ಕಲಕ. ಅಂಬಿ ಕೆಸರಡು ಧೂಳು ಬೆಗರಡು ಮುರುಕುದಿತ್ತಿನ ಲಿಂಬಳೋ, ಕುಂಟು ಪರಿಕಟೆ ಕುಜಲು ಕುಡುಪಲು ಕುರೆಟುವರೆಂಕುನ ಲಿಂಬಳೋ. ಓ ದಾದ ಚೋದಿಗ நடத்துண்டு பொச பூரு பர்சொடு மீத்தண்டு உட எத்தி பொருளினை அரல்தண்டு. ಉಂಗಿಲ ಕುಜಲ ಸಿಂಗರು ಪಡೆದ ಕಪ್ಪನೆ ಮೆಂಚುಂಡು, ಕರಿಯ ಮರಿಲಕು ಬೆರಿಟು ಪುಚ್ಚವು ಜತ್ತು ದಂಚಿ ನಲಿಪುಂಡು. ಮುಂಡೊಡಿನಿ ಬೊಟ್ಟೊಂಜಿ ತೋಜುಂಡು ಕೆಕ್ಕಿಲಿಡು ಸರು ಮೆನ್ಕುಂಡು, ಬುಳ್ಳಿಯ ಕಲ್ಲದ ಕುಡುಕಕ್ಕೆ ಬಿಟ್ಟು ಕಣ್ಣಗೊಯ್ತಿನ ಕೋಲು ಮೈ. ಗೊಂಡೆ ಪೂತ ಚೆಂಡು ಮುಡಿತಳು ಕಾಂಡೆನೇ ಆಯ್ತಾತಳು, ಪೊರ್ಲು ಪೂದ ಸೀರೆ ತುತ್ತುದು ಪೂತ ಬೂರೇ ಆತಳು. ಪೋದು ಬರ್ಪಳು ತೂದು ತೇರನ ಬರ್ಪಿ ಪೊತ್ತುಡು ತೂವಡು, ತರ ನಿಲಿಕೆ ಘಮ ಘಮ ಮಲ್ಲಿಗೆ, ಕೈ ನಿಲಿಕೆ ಕಾಜಿದ ಗಿಲ್ಕಿಗೆ, ಮೆರಿಮಿಂಚು ಸಂತೆದ ಮಾಲೆಗೆ. ಸರಸು ಅರ್ತಿಡೆ ತಿಲ್ತು ನಲಿತದು ಪಿರುಪಿಜರುವಳು ನನ್ನ ಬಯ್ಯಗು, ಎಲ್ಲೆ ಮಡೆ ಕೆಸರಂಬಿ ಕಾಪುಂಡು ಆಡ ಇನಿತೆಗೆ ತೇರುಗು. ಅಂದರೆ ಹಳ್ಳಿಯ ಒಬ್ಬಳು ಸಾಮಾನ್ಯ ಹುಡುಗಿ ಒಂದು ದಿವಸ ಅಲಂಕರಿಸಿಕೊಂಡು ಜಾತ್ರೆಗೆ ಬರ್ತಾಳೆ. ಇವತ್ತು ಅವಳು ಸಂಭ್ರಮ, ನಾಳೆ
ಅವಳು ಯಥಾ ಪ್ರಕಾರ ಕೆಸರು ಮಣ್ಣು ಇದರಲ್ಲೆಲ್ಲ ಒರೆಂಕಿಕೊಂಡು, ಅಂದರೆ ಅದರಲ್ಲಿ ಕಾಲು ಊರಿಕೊಂಡು ಕೈಯನ್ನು ಕೆಸರು ಮಾಡಿಕೊಂಡು ಒದ್ದಾಡಬೇಕಾಗ್ತದೆ ಅಂತ ಅಷ್ಟೇ. ಅದಕ್ಕಾಗಿ ನಿರಾಶೆ ಅಂತ ಅಲ್ಲ, ಆ ರೀತಿಯಾದ ಒಂದು ದಿವಸದ ಮಟ್ಟಿಗೆ ಅವಳ ಸಂಭ್ರಮವನ್ನು ನೋಡುವಂಥದ್ದು. ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾಕ್ಟರ್ ಅಮೃತ ಸೋಮೇಶ್ವರ ಅವರೊಂದಿಗಿನ ಮಾತುಕತೆ ಆಲಿಸಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಗಣನಾಥ ಎಕ್ಕಾರ್.